ಜೇಸಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅದರಲ್ಲಿ 41 ಜನ ಕರವೇ ಕಾರ್ಯಕರ್ತರಲ್ಲಿ ಸುಮಾರು 13 ಜನ ಹೆಣ್ಣು ಮಕ್ಕಳಿದ್ದಾರೆ. 13 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಂದು ಹೆಣ್ಣು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿ ಅಲ್ಲಿ ಪ್ರತಿಭಟನೆಗೆ ಭಾಗಿಯಾಗಿರ್ತಾಳೆ. ಅವಳಿಗೆ 3 ವರ್ಷದ ಒಂದು ಮಗು ಇರುತ್ತೆ. ಅವಳು ತುಂಬಾ ಕೇಳ್ಕೊತಾಳೆ ಪೊಲೀಸ್ನವ್ರನ್ನ, ನನಗೆ ತೊಂದರೆ ಮಾಡಬೇಡಿ, ನನಗೆ ಗೊತ್ತಿರಲಿಲ್ಲ ಈ ತರ ಒಂದು ಹೋರಾಟ ಇದೆ ಅಂತ ಬಂದೆ, ನನಗೆ ಕನ್ನಡದ ಮೇಲೆ ಅಭಿಮಾನಕ್ಕೋಸ್ಕರ ಅಂದ್ರೆ ಯಾವ್ದನ್ನೂ ಕೇಳದಲೆ ಅವಳ ಮೇಲೂ ಕೇಸ್ ದಾಖಲೆ ಮಾಡಿ ಎಲ್ಲರನ್ನು ಜೈಲಿಗೆ ಕಳಿಸ್ತಾರೆ. ಇಂಥ ಪರಿಸ್ಥಿತಿಯನ್ನ, ವ್ಯವಸ್ಥೆಯನ್ನ ಯಾವ ಸರ್ಕಾರ ಹಿಂದಿಯ ಬಲವಂತವಾದ ಹೇರಿಕೆ ನಾವು ಸಹಿಸೋದಿಲ್ಲ ಅಂತ ಹೇಳಬೇಕಾದಂತ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ವಿಧಾನಸಭೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕನ್ನಡದ ಪ್ರೀತಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ವ್ಯಾಕರಣ ಪಾಠ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸ್ವಾಮಿ ಕನ್ನಡ ಉಳಿಲಿಲ್ಲ ಅಂದ್ರೆ ಕನ್ನಡದ ಮೇಲೆ ಹಿಂದಿಯ ದಬ್ಬಾಳಿಕೆ ಆಗೋದಾದ್ರೆ, ಹಿಂದಿಯ ಏರಿಕೆ ಆಗೋದಾದ್ರೆ ನಾಳೆ ನೀವು ಯಾವ ಕನ್ನಡದ ವ್ಯಾಕರಣ ಪಾಠ ಮಾಡ್ತೀರಿ? ಯಾರಿಗೆ ಮಾಡ್ತೀರಿ? ನಿಮ್ಮ ಮಂತ್ರಿಗಳಿಗೆ ಕನ್ನಡದ ಗಂಧಗಾಳಿಯೇ ಗೊತ್ತಿಲ್ಲ. ನಾಡು ನುಡಿ ನೆಲ ಜಲ ಭಾಷೆ ನಮ್ಮ ನಾಡಿನ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಯಾವುದು ನಮ್ಮ ಸಂಬಂಧ ಇಲ್ಲದ ಹಿಂದಿಯನ್ನ ಬಲವಂತವಾಗಿ ಏರಿಕೆ ಮಾಡ್ತಾರೆ. ಅದನ್ನ ನಾವು ಸಹಿಸಬಾರ್ದು, ಅದನ್ನು ಖಂಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಂತವರೆಲ್ಲ ಸೇರ್ಕೊಂಡು ನೀವೆಲ್ಲರೂ ಕನ್ನಡ ಹೋರಾಟ ಮಾಡುವಂತ ಹೋರಾಟಗಾರನ ಪದೇ ಏನು ಹೋರಾಟ ಮಾಡ್ಲಿ ಅವ್ರ ಮೇಲೆ ಮೊಕದ್ದಮೆ ಹಾಕೋದು, ಕೇಸ್ ಹಾಕೋದು, ಕಳಿಸೋದು. ಇವತ್ತು ನಾಮಫಲಕದಲ್ಲಿ 60% ಕನ್ನಡ ಬರಬೇಕು ಅಂತ ಹೇಳಿ ಡಿಸೆಂಬರ್ 27ನೇ ತಾರೀಕು ನಾನು ಭಾರಿ ದೊಡ್ಡ ಹೋರಾಟ ಮಾಡಿದೆ. ಇವತ್ತು ಎಲ್ಲಿ ನೋಡಿದ್ರು 60% ಕನ್ನಡ ನಾಮಫಲಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತವ್ರು ಹೋರಾಟ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಆಗ ಹೆಜ್ಜೆತ್ಕೋತೀವಿ. ಇದು ಹೋರಾಟ ಮಾಡೋರ್ನ ನೀವು ಈ ತರ ಹೋರಾಟಗಾರನ್ನ, ಕನ್ನಡ ಹೋರಾಟಗಾರನ್ನ ಕೇಸ್ ಹಾಕಿ ಮೊಕದ್ದಮೆಗಳು ನೋಡಿ ಜೈಲಿಗೆ ಕಳಿಸಿದ್ರೆ ನಾಳೆ ಕನ್ನಡ ಅಂತೇಳಿ ಯಾರು ಬೀದಿಗೆ ಬರ್ತಾರೆ? ಯಾರು ನಾಳೆ ಕನ್ನಡದ ನಾಡು ನುಡಿಯ ರಕ್ಷಣೆಗಾಗಿ ಬೀದಿಗೆ ಬರ್ತಾರೆ? ಅವ್ರ ಮೇಲೆಲ್ಲ ಇಲ್ಲ ಸಲ್ಲದ ಕೇಸ್ಗಳು ಹಾಕಿ ನೀವು ಜೈಲಿಗೆ ಕಳಿಸಿರಿ, ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾವು ನಮ್ಮ ಕಾರ್ಯಕರ್ತರಿಗೆ ಜೈಲು ಕೇಸು ಏನು ವಸ್ತೇನ ಅಲ್ಲ ಬಿಡಿ. 26 ವರ್ಷದಲ್ಲಿ ಎಷ್ಟು ಸಲ ಜೈಲಿಗೆ ಹೋಗಿದ್ವೋ ನಮ್ಗೆ ಲೆಕ್ಕ ಇಲ್ಲ. ನೀವು ಎಷ್ಟು ಕೇಸ್ ಹಾಕಿದ್ದೀರೋ ನಮ್ಗೆ ಲೆಕ್ಕ ಇಲ್ಲ. ನಮ್ಗೊಂದಷ್ಟು ಜನ ವಕೀಲರು ಇದ್ದಾರೆ, ಅವರು ಎಲ್ಲ ಕೇಸ್ಗಳನ್ನ ನೋಡ್ಕೋತಾರೆ. ನೀವು ಇನ್ನೊಂದು 10 ಕೇಸ್ ಹಾಕಿರೆ ಅದು ಅದ್ರೊಳಗೆ ಸೇರ್ಕೊಳ್ಳುತ್ತೆ ಅಷ್ಟೇ. ಅವ್ರು ನೋಡ್ಕೋತಾರೆ, ಚಿಂತೆ ಇಲ್ಲ. ನಮ್ಗೇನ್ ಜೈಲು ಕೇಸು ಏನು ನಾವು ಬೆದರಿದವ್ರಲ್ಲ. ನಾನು 16 ದಿವಸ ತಗೊಂಡೋಗಿ ಇಟ್ರಿ ಜೈಲಲ್ಲಿ, 16 ಕೇಸ್ ಹಾಕಿದ್ರಿ ನನ್ನ ಮೇಲೆ. ನಾನೇನು ಹೆದರ್ಕೊಂಡು ಮನೆ ಸೇರ್ಕೊಂಡ, ಮಾರನೇ ದಿವಸನೇ ಬೀದಿಗೆ ಬಂದೆ. ಹಾಗೆ ನಿಮ್ ಕೇಸುಗಳಿಗೆ ಜೈಲಿಗೆ ಎದುರೋರಲ್ಲ. ಇದೆಲ್ಲ ಬಿಟ್ಟು ಹಿಂದಿ ಭಾಷೆಯ ಬಗ್ಗೆ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತ ಹೇಳಿ ನಮ್ಮ ಸಂಸದರು ನೋಡಿ ಒಬ್ರು ಮಾತಾಡಲ್ಲ. ಅಲ್ಲಿ ತಮಿಳುನಾಡಿನ ಸಂಸದರು ಹಿಂದಿ ಅನ್ನೋ ಪದ ಏನಾದ್ರೂ ಅವ್ರ ರಾಜ್ಯದೊಳಗಡೆ ಬಂದ ತಕ್ಷಣ DMK ADMK ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಪ್ರತಿಭಟಿಸ್ತಾರೆ ಸಂಸದರು ಸದನದಲ್ಲಿ. ನಮ್ಮ ಯಾವ ಸಂಸದರು ಸಹ ಒಂದು ಸದನದಲ್ಲಾಗ್ಲಿ, ಒಂದು ಪತ್ರಿಕೆ ಹೇಳಿಕೆಗಳಾಗ್ಲಿ, ಮಾಧ್ಯಮಗಳ ಮುಂದೆ ಹಂಚ್ಕೊಳ್ಳೋದಾಗ್ಲಿ ನಮ್ಮ ಸಂಸದರು ಒಬ್ರು ಬಾಯಿ ಬಿಡಲ್ಲ. ಯಾಕೆ ನಮ್ಮ ಕನ್ನಡ ಭಾಷೆಯ ಮೇಲೆ ಹಿಂದಿ ಹೇರಿಕೆ ದಬ್ಬಾಳಿಕೆ ಯಾಕೆ ಮಾಡ್ತೀರಿ ಅಂತ ಖಂಡಿಸುವಂತ ಒಬ್ಬ ಗಂಡಸನ್ನು ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ರಣಹೇಡಿಗಳ ತರ ವರ್ತಿಸ್ತೀರಿ ನೀವೆಲ್ಲ ಅಂದ್ರೆ ಮತ್ ಕರ್ನಾಟಕವನ್ನ ಯಾಕೆ ರಕ್ಷಣೆ ಮಾಡ್ಕೋತೀರಿ? ಕನ್ನಡದ ಭಾಷೆಯನ್ನ ಯಾಕೆ ರಕ್ಷಣೆ ಮಾಡ್ಕೋತೀರಿ? ಕನ್ನಡಿಗರನ್ನ ಯಾಕೆ ರಕ್ಷಣೆ ಮಾಡ್ಕೋತೀರಿ ಅನ್ನೋ ಒಂದು ದೊಡ್ಡ ಇವತ್ತು ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಕನ್ನಡಿಗರಿಗೆ ನಾನು ಕರೆ ಕೊಡಬೇಕಾಗತ್ತೆ, ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದ್ರೂ ಇವ್ರನ್ನ ನಂಬ್ಕೊಂಡು ಕರ್ನಾಟಕ ಉಳಿಯುತ್ತೆ ಅಂದ್ರೆ ಕನ್ನಡಿಗರ ಕೈಯಲ್ಲಿ ಉಳಿಯಲ್ಲ. ಕನ್ನಡ ಕರ್ನಾಟಕದಲ್ಲಿ ಉಳಿಯಲ್ಲ. ಕನ್ನಡಿಗರು ಎಚ್ಚೆತ್ಕೊಳ್ಳಿ, ಜಾಗೃತರಾಗ್ರಿ. ಇವರು ಬಂದಲ್ಲಿ ಹೋದಲ್ಲಿ ಪ್ರಶ್ನೆ ಮಾಡುವಂತ ಧೈರ್ಯ ಕನ್ನಡಿಗರಿಗೆ ಬರದೇ ಹೋದ್ರೆ ನಾವೆಲ್ಲವನ್ನ ಕಳ್ಕೋತೀವಿ. ನಮ್ಮ ನೆಲದಲ್ಲಿ ನಾವೇ ನಾಳೆ ಪರಕೀಯರಂತೆ ಬದುಕುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರ ಮೇಲೆ ಏನು ಸುಳ್ಳು ಮೊಕದ್ದಮೆಗಳನ್ನ ಪೊಲೀಸರು ಹಾಕಿದ್ದಾರೆ
ರಾಜ್ಯ ಸರ್ಕಾರ ಹಾಕಿದೆ. ಅದರ ವಿರುದ್ಧ 31 ಜಿಲ್ಲೆಯಲ್ಲೂ ಪ್ರತಿಭಟನೆಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾಳೆಯಿಂದ 31 ಜಿಲ್ಲೆ ಕಾರ್ಯಕರ್ತರ ಮೇಲೆ ಹಾಕ್ತಂತ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು, ಅವ್ರನ್ನ ಬಿಡುಗಡೆ ಮಾಡಬೇಕು. ಹಾಗೆ ಹಿಂದಿ ಭಾಷೆ, ಹಿಂದಿಯ ಬಲವಂತವಾದ ಹೇರಿಕೆಯನ್ನ ಕೇಂದ್ರ ತಕ್ಷಣ ವಾಪಸ್ ಪಡಿಬೇಕು. ಕರ್ನಾಟಕದಲ್ಲಿ ಯಾವತ್ತೂ ಹಿಂದಿ ಬರ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಕನ್ನಡದ ಮೇಲೆ ಯಾರ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ. ಎಷ್ಟೇ ಸರಿ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಕೇಸ್ ಹಾಕಿರೋ ನೀವು ಚಿಂತೆ ಇಲ್ಲ. ನನ್ನ ಭಾಷೆಯ ಮೇಲೆ ಹಿಂದಿ ಆಗ್ಲಿ ಇನ್ನೊಂದು ಭಾಷೆಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದನ್ನ ಎಚ್ಚರಿಕೆಯಾಗಿ ಸರ್ಕಾರಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಹಾಗಾಗಿ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.